ವೈ ಮಂಜುನಾಥ್ ಮೇಲಿನ ಇಡಿ ದಾಳಿ ಪ್ರಕರಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರ ಹೆಸರನ್ನು ಅನಾವಶ್ಯಕವಾಗಿ ಎಳೆದು ತರುತ್ತಿರುವುದನ್ನು ಖಂಡಿಸಿ ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಸಚಿವರ ಅಭಿಮಾನಿಗಳು ಜಂಟಿ ಸುದ್ದಿಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವರ ಸ್ವಚ್ಛ ಹಾಗೂ ಜನಪ್ರಿಯ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಎಂದು ಮುಂಡರಗಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗಂಭೀರವಾಗಿ ಆರೋಪಿಸಲಾಗಿದೆ. ಇಡಿ ದಾಳಿಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೂ ಯಾವುದೇ ನೇರ ಸಂಬಂಧವಿಲ್ಲದಿದ್ದರೂ ಕೇವಲ ದೂರದ ಸಂಬಂಧಿಕರ ಹೆಸರನ್ನು ಬಳಸಿಕೊಂಡು ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರಲು ಹುನ್ನಾರ ನಡೆಸಲಾಗುತ್ತಿದೆ ಎಂದು ಅಭಿಮಾನಿಗಳು ದೂರಿದ್ದಾರೆ. ಸತ್ಯಾಸತ್ಯತೆ ಪರಿಶೀಲಿಸದೆ ಕೇವಲ ಸೆನ್ಸೇಷನ್ ಸೃಷ್ಟಿಸುವ ಉದ್ದೇಶದಿಂದ ಸುಳ್ಳು ಸುದ್ದಿ ಬಿತ್ತರಿಸುತ್ತಿರುವ ಕೆಲವು ಮಾಧ್ಯಮಗಳ ಬೇಜವಾಬ್ದಾರಿತನಕ್ಕೆ ಸುದ್ದಿಗೋಷ್ಠಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸಚಿವರ ವಿರುದ್ಧ ನಡೆಯುತ್ತಿರುವ ಇಂತಹ ಅಪಪ್ರಚಾರಗಳನ್ನು ಜನಸಾಮಾನ್ಯರು ಸಹಿಸುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಇವತ್ತು ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದ ಪರವಾಗಿ ಧ್ವನಿಯಾಗಿರ್ತಕ್ಕಂಥದ್ದು ನಮ್ಮ ನಾಯಕರನ್ನ ಇವತ್ತು ಕೆಲವಿಷ್ಟು ಮಾಧ್ಯಮದವರು ಅವ್ರನ್ನ ತೇಜಾವಧಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಹಾಗೂ ಅವರು ಮುಂದಿನ ದಿನಮಾನದಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಜನಗಳು ಇವತ್ತು ಒಳ್ಳೆ ಅಭಿಪ್ರಾಯ ಕೊಟ್ಟು ಒಳ್ಳೆ ಹಿಂದುಳಿದ ನಾಯಕ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಆ ಹೊತ್ತಿನಲ್ಲಿ ಕೆಲವೊಂದು ಮಂದಿಗೆ ಸಹಿಸಲಾರದೆ ಇಂಥ ಪಿತೃಗಳು ಮಾಡಿ ಅವ್ರನ್ನ ಹತ್ತಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸ ಆಗಬಾರ್ದು. ಅವ್ರು ಎಂದೊಂದು ನಕ್ಷತ್ರ ಇದ್ದಂಗೆ ಅವರು ಬಡವ್ರ ಪರವಾಗಿ ಧ್ವನಿಯರವರು ಇವತ್ತು ಒಂದು ಕಪ್ ಚುಕ್ಕೆ ಸತಿಯಲ್ಲ ಅವ್ರ ಮ್ಯಾಗ ಅಂಥದ್ದು ಇವತ್ತು ಅವ್ರ ಹೆಸರು ಕಳಿಸ್ತಾರೆ ಅಂದ್ರೆ ಅದು ಭಾಳ ದುರದೃಷ್ಟ ಅಂತ ಹೇಳ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಸತೀಶ್ ಸಾಹೇಬ್ರ ಬಗ್ಗೆ ಇವತ್ತು ನಮ್ಮ ಮುಂಡರಗಿ ತಾಲೂಕಿನಲ್ಲಿ ಮುಂದಿನ ಇದೇ ರೀತಿ ಮುಂದುವರೆದ್ರೆ ನಾವು ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ. ಬೆಂಗಳೂರು ಮಟ್ಟ ನಮ್ಮ ನಬಿ ಸಾಹೇಬ್ ಹೇಳ್ದಂಗೆ, ನಮ್ಮ ಕಾತ್ರಕ ಹೇಳ್ದಂಗೆ ಮುಂದಿನ ದಿನಮಾನದಲ್ಲಿ ಬೆಂಗಳೂರು ಮಟ್ಟ ನಾವು ಹೋರಾಟನ ಹಮ್ಮಿಕೊಂತೀವಿ. ಯಾಕಂದ್ರೆ ಒಬ್ಬ ಮನುಷ್ಯ ಬೆಳಿ ಹೊತ್ತಿನಾಗ ಕಷ್ಟಗಳು ಬರೋದು ಸಹಜ. ಆದ್ರೆ ಇಂಥ ನಾಯಕರ ಬಗ್ಗೆ ಇಂಥ ಅಪಪ್ರಚಾರಗಳು ಮಾಡಬಾರ್ದು. ಯಾವ್ದು ವಿಚಾರಕ್ಕೆ ನೇರು ಮಾತಾಡೋದು, ನೇರು ಒಂದಿಷ್ಟು ನಡೆದುಕೊಂಡವ್ರು ಅವರು ಕೆಲಸ ಮಾಡೋರು, ಹೆಚ್ಚಿಗೆ ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ ಬಡವ್ರ ಪರವಾಗಿ. ಅಂಥ ವ್ಯಕ್ತಿನ ಕುಣಿಸುವಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಇವತ್ತಿಗೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಇವತ್ತು ಅವ್ರ ಸಾಹೇಬ್ರಿಗೆ ಅದು ಎದುರು ಬರಲಿ, ಎಲ್ಲ ರಾಜ್ಯದ ಮಟ್ಟದೆಲ್ಲ ಗೊತ್ತಾಗಲಿ ಅಂತ ಹೇಳಿ ಇಡಿಯವರು ಅಲ್ಲಿ ವೈ ಮಂಜುನಾಥ್ ಅವ್ರ ಮೇಲೆ ರೇಡ್ ಮಾಡಿದರೆ ನಮ್ಮ ಹೈಂದ ನಾಯಕ ಆದಂಥ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾಕೆ ತೆಗೆದುಕೊಳ್ಳೋದು? ಸಂಬಂಧ ಇರ್ಬೋದು, ಸಂಬಂಧಿಕರಿರ್ಬೋದು, ತಂಗಿ ಗಂಡ ಇರ್ಬೋದು, ಅದು ಸಂಬಂಧ ಬೇರೆ. ನೇರವಾಗಿ ತಂದೆ ಹೆಸರಿಂದ ಮಗನ ಹೆಸರಿಂದ ಅವ್ರನ್ನ ತಗೊಂಡು ತಾವು ಇನ್ಕ್ವೈರಿ ಮಾಡಲಿ, ವಿಚಾರ ಮಾಡಲಿ, ನ್ಯಾಯಯುತವಾದಂಥ ಒಂದು ತನಿಖೆ ಆಗಲಿ, ತಪ್ಪಿರಲ್ಲ. ಆದ್ರೆ ನಮ್ಮ ರಾಜ್ಯದ ಅಹಿಂದ ನಾಯಕರಾದಂಥ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಅಲ್ಪಸಂಖ್ಯಾತರ, ಈ ದಲಿತರ, ದೀನರ ಎಲ್ಲ ಒಂದು ವರ್ಗದ ಒಂದು ಪ್ರತಿನಿಧಿಯಾಗಿ ಎಲ್ಲರ ಒಂದು ಅವರ ಕಣ್ಣೀರನ್ನು ಒರೆಸೋಂಥ ಒಂದು ವ್ಯಕ್ತಿಗಳನ್ನು ತೇಜೋವಧಿ ಮಾಡಬೇಕು, ಇವ್ರನ್ನ ತುಳಿಬೇಕು, ಇವ್ರನ್ನ ಹೆಸರನ್ನು ಕೆಡಿಸ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನಾದರೂ ಇವ್ರ ಹೆಸರನ್ನು ತಗೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋಂಥ ನಮ್ಗೆ ಕಾರ್ಯಕರ್ತರಿಗೆ ನೋವುಂಟು ಮಾಡ್ತಾ ಇದೆ. ಆದ ಕಾರಣ ದಯಮಾಡಿ ಅವರು ನೇರವಾಗಿ ಅವ್ರು ಏನು ಅದರ ಅವ್ರ ತಂದೆ ಹೆಸರು ತಗಲಿ, ಅವ್ರ ಅಡ್ರೆಸ್ ತಗಲಿ, ಅವ್ರು ಮಾಡಲಿ. ಆ ಸಂಬಂಧ ಇವರಿಂದ ಅಳಿಯರಂತ ತಗಲಿ, ತಪ್ಪೇನಲ್ಲ. ಆದ್ರೆ ಬರೀ ಇವ್ರ ಹೆಸರು ತಗೊಳ್ಳೋದು, ಬರೀ ಸತೀಶ್ ಜಾರಕಿಹೊಳಿ ಅವರು ಅಳಿಯೋರು, ಸತೀಶ್ ಜಾರಕಿಹೊಳಿ ಅಳಿಯೋರು, ಬರೀ ಇದೇ ರೀತಿಯ ಸಾಹೇಬ್ರ ಹೆಸರು ತಗೊಂತ ಹೋಗಿ ಇವ್ರ ಹೆಸರನ್ನು ಕೆಡಿಸಿ ಹೈಂದದೊಳಗೆ ಯಾರು ಬೆಳೆಯಬಾರ್ದು, ಹೈಂದದೊಳಗೆ ಯಾರು ಒಂದು ಮುಂಚಿನೊಳಗೆ ನಿಲ್ಲಬಾರ್ದು ಅನ್ನೋದು ಒಂದು ಏನಾರ ಹುನ್ನಾರ ಹುಡುಕಿರೋ ಏನೋ ಅಂತ ನಮ್ಗೆ ನೋವುಂಟು ಮಾಡ್ತಾಯಿದೆ. ದಯಮಾಡಿ ಕಾರ್ಯಕರ್ತರ ನೋವನ್ನು ಒಂದು ಆಲಿಸಿ ತಾವು ನಮ್ಮ ಸತೀಶ್ ಜಾರಕಿಹೊಳಿ ಅವರ ತೇಜೋವಧಿ ಮಾಡೋದನ್ನು ನಿಲ್ಲಿಸ್ಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿಂದ ಬೇಡಿಕೆ ಇಡ್ತೀವಿ. ಸುದ್ದಿ ಮಾಧ್ಯಮಗಳು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಒಂದು ತೇಜೋವಧಿ ಮಾಡೋಕ್ಕಂತಾರೆ ಮೊಟ್ಟ ಮೊದಲಾಗಿ ಅದನ್ನು ಖಂಡಿಸ್ತೇವೆ ನಾವು. ಯಾಕಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬ್ರ ಸಂಬಂಧಿಕರಾದ ಶ್ರೀ ವೈ ಮಂಜುನಾಥ್ ಸಾಹೇಬರು ತಂದೆ ವೈ ದೇವೇಂದ್ರಪ್ಪ ಅವರು BJPಯಿಂದ ಆರಿಸಿ ಬಂದಂಥ ಸಂಸದರು, BJPಯ ಸದಸ್ಯರು. ಯಾಕಪ್ಪ ಅಂದ್ರೆ ಅವ್ರ ಮಗ ತಪ್ಪು ಮಾಡಿದ್ರು ತಂದೆ ಹೆಸರು ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಬರಬೇಕಾಗಿತ್ತು. ಆದರೆ ಅವ್ರ ಹೆಸರು ಬರ್ತಾ ಇಲ್ಲ. ಎಲ್ಲ ಕೋಮುವಾದಿ ಮಾಧ್ಯಮಗಳಲ್ಲಿ ಈ ಒಂದು ಬಿತ್ತರಣೆ ಆಗ್ತಾಯಿದೆ. ಕೆಲವೊಂದು ಮಾಧ್ಯಮಗಳು ಇವತ್ತೇನಾಗಿತ್ತಪ್ಪ ಅಂತಂದ್ರೆ ಈ ಅಹಿಂದ ನಾಯಕರನ್ನು ತುಳಿತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಕಳೆದ ಕೆಲವು ದಿನಗಳ ಹಿಂದೆ ಸುಖಾಸುಮ್ಮನೆ ನಮ್ಮ ರಾಜ್ಯ ಕಂಡಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಒಡನಾಟದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ವಿರೋಧ ಉಂಟಾಗಿದೆ, ಅವರವರ ಸಂಬಂಧ ಸರಿ ಇಲ್ಲ ಅಂತೇಳಿ ಕೆಲವೊಂದು ತೇಜೋವಧಿ ಮಾಡ್ತಾಯಿದ್ರಿ. ಆವಾಗ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರರಾದಂಥ ಈ ಸಚಿವರಾದಂಥ ಯತೀಂದ್ರ ಸಾಹೇಬರು ಅದನ್ನು ಕ್ಲಿಯರಿಟಿ ಕೊಟ್ಟರು. ಯಾಕಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ನಂತರ ಜಾರಕಿಹೊಳಿ ಅವರು ಈ ರಾಜ್ಯದ ಅಹಿಂದ ನಾಯಕವನ್ನು ಮುಖಂಡತ್ವದಲ್ಲಿ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು ಅವ್ರು ಹೇಳಿದರು. ಅದು ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ಈ ಸುಖಾಸುಮ್ಮನೆ ಯಾಕಪ್ಪ ಅಂತಂದ್ರೆ ಸುದ್ದಿ ಮಾಧ್ಯಮದಲ್ಲಿ ಬರಲಿ, ಈ ರೀತಿ ದಾಳಿಯಾಗಿದೆ, ಅದನ್ನು ನಮ್ಮ ನಬಿ ಸಾಹೇಬ್ ಕೆಲವರು ಹೇಳಿದಂಗೆ ಸರ್ಕಾರದಿಂದ ಏನು ಅವ್ರ ಬಗ್ಗೆ ತನಿಖೆ ಆಗೋಕ್ಕಾಗಲಿ.
ಆದರೆ ಮಾನ್ಯ ಶ್ರೀ ದೇವೇಂದ್ರಪ್ಪ ಅವರ ಮಗ ಇವತ್ತು ಅವರು ಬಿ ಜೆ ಪಿಯಲ್ಲಿ ಅವ್ರ ತಂದೆ ಗುರುತಿಸ್ಕೊಂಡಾರ. ಅವ್ರ ಹೆಸರು ಬಂದರೆ ನಮಗೇನಿದು ಅನಿಸ್ತಿದ್ದಿಲ್ಲ. ಸುಮ್ಮನೆ ಈಗ ಜಾರಕಿಹೊಳಿ ಅವರ ಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದು ನಿಲ್ಲಬೇಕು. ಯಾಕಪ್ಪ ಅಂತಂದು ಈ ರಾಜ್ಯ ಕಂಡ ಒಬ್ಬ ಸೂಕ್ಷ್ಮ ರಾಜಕಾರಣಿ ಇವತ್ತು ಯಾರನ್ನೂ ವಿರೋಧ ಕಟ್ಕೊಂಡಿಲ್ಲ. ಇವತ್ತು ಜಾತ್ಯತೀತವಾಗಿ ಯಾರೋ ಅವ್ರ ಕಡೆ ಕಷ್ಟ ಅಂತ ಬಂದವರಿಗೆ ಸಹಾಯ ಸಹಕಾರ ನೀಡಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡ್ತಕ್ಕಂಥ ಕುಟುಂಬ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕುಟುಂಬ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಂಥ ಒಬ್ಬ ವ್ಯಕ್ತಿತ್ವಕ್ಕೆ ಮಸಿ ಬರ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಭಾಳ ನೋವಾಗ್ತಾ ಇದೆ ನಮಗೆ. ದಿನ ಬೆಳಗಾದ್ರೆ ಟಿ ವಿ ಒಳಗೆ ಅವ್ರದ್ದೇ ಹೆಸರು ಬಿಟ್ಟರೆ ಮತ್ತೆ ಯಾವುದೇ ಹೆಸರು ಕಾಣ್ತಾ ಇಲ್ಲ. ಅದ್ರದ್ದು ಕೆಲವೊಂದು ನಮ್ಮ ಉತ್ತಮವಾದಂಥ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವಾದರೂ ಅವ್ರ ಪರವಾಗಿ ನಿಲ್ರಿ. ಜಾರಕಿಹೊಳಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭೆ ಸದಸ್ಯ ರಾಜಾ ಬಕ್ಷಿ ಬೆಟಗೇರಿ, ಮಹುಲಾ ಸಾಬಾ ಭಗವಾನ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಗದಗ ಹಾಗೂ ಸುತ್ತಮುತ್ತಲಿನ ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ. ಮುಂಡರಗಿಯಿಂದ ಉಡುಚಪ್ಪತ್ತಿಗರಿ.